ರಾಮ ಮಂದಿರಕ್ಕೆ ಲೇಬರ್ ಕಾಲೋನಿ ಲೇಬರ್ ಕಾಲೋನಿ ರಾಮ ಮಂದಿರ ಉದ್ಘಾಟನೆ ಐತೆ ಅದು ಗೊತ್ತಾಯ್ತಿರಲ್ಲ. ಈಗ ರಾಮ ಮಂದಿರ ಉದ್ಘಾಟನೆ ಮೋದಿಯವ್ರು ಮಾತ್ರ ಮಾಡ್ತಾ ಇರೋದು, ಅವ್ರಿಗೆ ಬೇಕಾದರಂತ. ಅವರ ಸಚಿವ ಸಂಪುಟ ಸದಸ್ಯರನ್ನೇ ಅವ್ರು ಕರೆದಿಲ್ಲ ಅಂತ. ಮುರಳಿ ಮನೋಹರ್ ಜೋಶಿ ಮತ್ತು ಎಲ್.ಕೆ. ಆದ್ವಾನಿಯವ್ರನ್ನೇ ಬರಬೇಡ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಶಂಕರ ಪೀಠದ 4 ಜನದಲ್ಲಿ 2 ಪೀಠ ಈ ಅಪೂರ್ಣವಾದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಶೇಷ ಅಲ್ಲ ಅಂತ ಹೇಳಿದ್ದಾರೆ. ಒಂದು ಪೂಜೆಲೆ ಏನಾದ್ರು ಈ ಥರದ ಭಿನ್ನ ಆದರೆ ಅದರ ಫಲಕ್ಕಿಂತ ವಿರುದ್ಧವಾಗಿ ಆಗುತ್ತೆ ಅಂತ ಅವರು ಈಗ ನಿಮಗೆ ಗೊತ್ತಾಗುತ್ತೆ. ಅಪೂರ್ಣವಾದಂಥ ರಾಮ ಮಂದಿರ ಓಪನ್ ಮಾಡ್ತಾವ್ರೆ ಅಂದರೆ ಅದು ಚುನಾವಣೆಗೋಸ್ಕರನೇ ಮಾಡ್ತಾವ್ರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು 15 ದಿವಸ 20 ದಿವಸ ಆದಮೇಲೆ ಮಾಡೋಕ್ಕಾಗಲ್ಲ ಅಂತ. ಸೊ ನಮಗೆ ರಾಮ ಮಂದಿರ ಓಪನ್ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ನಾವ್ಯಾರೂ ಸಹ ವಿರೋಧ ಇಲ್ಲ, ಅದಕ್ಕೆ ನಾವ್ಯಾರೂ ಅಸಮಾಧಾನ ಇಲ್ಲ. ನಾವು ರಾಮನ ಭಕ್ತರೆ. ಬಟ್ ಆದರೆ ಅವರು ನಾವೇನು ಉಪಯೋಗಿಸ್ತೀವಿ, ಚುನಾವಣೆ ಬೇರೆ, ಸಮಾಜ ಬೇರೆ, ಧರ್ಮ ಬೇರೆ, ಇದೆಲ್ಲ. ಅವರು ಇಡೀ BJPಯ ಮುಖಂಡರು, BJPಯ ಆಡಳಿತ ಏನಿದೆ ಅವರೆಲ್ಲ ರಾಮ ಮಂದಿರ ಅಲ್ವಾ ಇನ್ನೊಂದು ದೇವರನ್ನು ಭಾವನೆಯನ್ನು ಇಟ್ಕೊಂಡೇ ಚುನಾವಣೆ ಮಾಡಲಿಕ್ಕೆ ತಯಾರಾಗ್ತವ್ರೆ. ಭಾಳ ದಿವಸ ನಡೆಯಲ್ಲ ಅದು. ಎಷ್ಟು ದಿವಸ ನಡೀತಿದೆ ನಡೆಸಲಿ, ಡೆಮಾಕ್ರಸಿ, ಜನರ ತೀರ್ಮಾನಕ್ಕೆ ನಾವು ಅನಿವಾರ್ಯ, ಎಲ್ಲನೂ ಒಪ್ಪಡೇಬೇಕಾಗುತ್ತೆ. ಜನರ ತೀರ್ಮಾನ ವಿರೋಧ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದಲ್ಲ ಒಂದು ದಿವಸ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ. ಹೌದೌದು, ಅವರು ಯಾವ ರೀತಿ ಯಾರನ್ನ ಕರೆದವ್ರೆ, ಈಗ ನಮ್ಮ ಸಿದ್ದರಾಮಯ್ಯನವ್ರನ್ನೇ ಕರೆದಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಈ ರಾಜ್ಯದ ಜನಕ್ಕೆ ಅಗೌರವ ಆದಂಗಲ್ವಾ? ಕರ್ನಾಟಕದ 7 ಕೋಟಿ ಜನ ಹಂಗಾರೆ ಇಲ್ಲಿ ಯಾರು ರಾಮನ ಭಕ್ತರಿಲ್ವಾ? ಎಲ್ಲ ಮಾತಾಡಕ್ಕೆ ಹೋದ್ರೆ ಏನೋ ಆಗುತ್ತೆ. ಅವರು ಇದನ್ನ ರಾಜಕೀಯವಾಗಿ ಮಾಡ್ತಾ ಇರೋದ್ರಿಂದ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಸೊ ಕೇಂದ್ರ ಸರ್ಕಾರ ತಗೊಂಡಿದ್ದು ತೀರ್ಮಾನ, ನಮ್ದೇನದೇನು ಆಯ್ತಪ್ಪ. ವಿಜೇಂದ್ರ ಕೇಂದ್ರದಲ್ಲಿ ಆಡಳಿತ ಮಾಡಿದ್ರೆ ಅವ್ರದೇ ಸರ್ಕಾರ ಅಲ್ವಾ? ಘೋಷಣೆ ಮಾಡಿ ದೇಶಕ್ಕೆ ಕೊಡ್ಬೋದು, ಅವ್ರಿಗೆ ಶಕ್ತಿ ಕೊಡಿ, ನಮ್ದೇನು ಅಭ್ಯಂತರ. ಎಲ್ಲ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ನೋಡ್ರಿ. ಯಾವುದನ್ನು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಅವ್ರಿಗೆ ತುಳುಕ್ತಾ ಇದೆ. ಈ ಬರೀ ಭಾವನೆಯಿಂದನೇ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ. ಕನ್ನಡಕ ಕೊಡ ನಂಗೆ ಕಾಣಿಸಲ್ಲ ಹಿಡ್ಕಣಿಂಗ್ ಅಂದ್ರೆ ರಾಮನೇ ಚಿಕ್ಕದಾಗ್ಬಿಡೋರು ಅಷ್ಟೇ. ಹಂಗೆ ಹೋಯ್ತಾ ಇರೋದೆಲ್ಲ ಏನು ಅಪ್ಪಿ ಅವ್ರು ಇವ್ರು ಯಾರು UP ಮುಖ್ಯಮಂತ್ರಿ ಯೋಗಿ ಆದಿತ್ಯ ಎಲ್ಲೋ ಒಬ್ರೊಬ್ಬರು ಕರ್ಕತ್ತಾರ ಪಕ್ಕಕ್ಕೆ ಒಂದೊಂದ್ಸರಿ. ಅದು ಪೂರ್ತಿ ಮೋದಿದೆ. ಅಮಿತ್ ಶಾನೇ ಇಲ್ಲ, ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ನು ಅಮಿತ್ ಶಾ ಅವರೇ ಇಲ್ಲ. ಅದರಿಂದ ನೋಡಿ ರಾಮಚಂದ್ರ ಫೋಟೋ 4 ಮೋದಿ ಅವ್ರ, ಅದು ರಾಮಚಂದ್ರ ಶ್ರೀರಾಮಚಂದ್ರ ಚಿಕ್ಕದು, ಮೋದಿ ಅವ್ರದ್ದು 3 ಪಟ್ಟು. ಬಿಡಿ ಅವರು ಈಗ ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ಈ ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಆ ವಿಚಾರ ಬಿಟ್ಬಿಡಿ. ಅವರು ಈ ರಾಜ್ಯದಲ್ಲಿ 10 ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ. ಈ ರಾಜ್ಯದ ಜನಕ್ಕೆ, ಈ ರಾಷ್ಟ್ರದ ಜನಕ್ಕೆ ಅವ್ರು ಕೊಟ್ಟಂಥ ಭರವಸೆಯನ್ನು ಈಡೇರಿಸೋಕ್ಕಾಗಿಲ್ಲ. ಅವರು ಪ್ರತಿ ಚುನಾವಣೆಗೆ ಒಂದು ಭಾವನಾತ್ಮಕವಾದಂಥ ವಿಚಾರವನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿವರೆಗೆ ಆ ರೀತಿ ಚುನಾವಣೆ ಮಾಡ್ತಾರೆ ಮಾಡಲಿ. ಜನ ಒಂದು ದಿವಸ ಅದಕ್ಕೆ ಉತ್ತರ ಕೊಡೋ ಕಾಲ ಬರುತ್ತೆ. ಅದು ಈ ಚುನಾವಣೆಯಲ್ಲೇ ಬರ್ಬೋದು, ಬರದೇ ಇರ್ಬೋದು. ಅದನ್ನು ಕಾದು ನೋಡೋಣ. ತಯಾರು ಮಾಡಿದ್ದೀವಿ, ತಯಾರು ಆಗ್ತಾ ಇದ್ದೀವಿ. ಅದೇನು ಒಂದು ದಿವಸದ ತಯಾರಿ ಅಲ್ಲ, ಒಂದು ದಿವಸಕ್ಕೆ ಕೊನೆ ಇಲ್ಲ. ಚುನಾವಣೆ ಪೋಲಿಂಗ್ ಆಗೋವರೆಗೂ ನಾವು ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಬಂದ ಮೇಲೆ ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಮುಖಂಡರುಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ಭಾಳ ಸೀರಿಯಸ್ ಆಗಿ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಥರದ ಸ್ಟ್ರಾಟಜಿನೂ ಮಾಡ್ತೀವಿ. ಸ್ಥಳೀಯರೇ ಆಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.